ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಗದಗದಲ್ಲಿ ಹಾಡಹಗಲೇ ಮನೆಗೆ ನುಗ್ಗಿ ದುಷ್ಕರ್ಮಿಗಳು ಗೂಂಡಾಗಿರಿಯನ್ನ ಮೆರೆದಿದ್ದಾರೆ. ಮನೆಯ ಒಳಗ್ ನುಗ್ಗಿ ದಾಂಧಲಿಯನ್ನ ಮಾಡಿದ್ದಾರೆ. ಸಿನಿಮೆಯ ರೀತಿಯಲ್ಲಿ ಮನೆಗೆ ನುಗ್ಗಿ ಟಿವಿ, ಫ್ರಿಡ್ಜ್ ಪೀಸ್ ಮಾಡಿದ್ದಾರೆ. ಮನೆ ಮುಂದಿದ್ದಂತಹ ಜೀಪ್ಗೆ ಬೆಂಕಿ ಹಚ್ಚಿದ್ದಾರೆ. ಪರಿಣಾಮ ಜೀಪ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಪಂಚಾಕ್ಷರಿ ನಗರದ ಪ್ರಕಾಶ್ ನಿಡಗುಂದಿಯವರ ಮನೆಗೆ ನುಗ್ಗಿ ಈ ರೀತಿ ದುಷ್ಕರ್ಮಿಗಳು ಅಟ್ಟಹಾಸವನ್ನ ಮೆರೆದಿರೋದು. ಪ್ರಶ್ನೆ ಮಾಡಿದ ಮಹಿಳೆಯ ಸೀರೆಯನ್ನ ಎಳೆದು ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿಬಂದಿದೆ. ಮನೆ ಯಜಮಾನ ಮನೆಯಲ್ಲಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿ ಗೂಂಡಾಗಿರಿಯನ್ನ ನಡೆಸಲಾಗಿದೆ. ಹುಯಿಲಗೋಳ ಗ್ರಾಮ ಪಂಚಾಯಿತಿ ಸದಸ್ಯನ ವಿರುದ್ಧ ಸದ್ಯ ಆರೋಪವನ್ನ ಮಾಡಿದ್ದಾರೆ. ಈ ರೀತಿ ದಾಂಧಲೆಗೆ ಒಳಗಾದಂತಹ ಮನೆಯ ಕುಟುಂಬಸ್ಥರು. ಗದಗದಲ್ಲಿ ಹಾಡಹಗಲೇ ಮನೆಗೆ ನುಗ್ಗಿ ದುಷ್ಕರ್ಮಿಗಳು ಗೂಂಡಾಗಿರಿಯನ್ನ ಮಾಡಿರುವುದು, ಅದಕ್ಕೆ ಸಂಬಂಧಪಟ್ಟಂತಹ ಸಿಸಿಟಿವಿ ಫುಟೇಜ್ ನ ನೀವು ಗಮನಿಸ್ತಾ ಇದ್ದೀರಿ. ಅವರು ಮನೆಗೆ ಎಂಟರಾದಂತಹ ಸಂದರ್ಭದ ದೃಶ್ಯ ಇದು. 3 ಜನ ದುಷ್ಕರ್ಮಿಗಳು ಬೈಕ್ ನಲ್ಲಿ ಎಂಟರಾಗ್ತಾರೆ. ಬಂದಂತವರು ಮನೆಯನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಫ್ರಿಡ್ಜ್ ಅನ್ನ ಒಡೆದು ಹಾಕಿದ್ದಾರೆ, ಟಿವಿಯನ್ನ ಒಡೆದು ಹಾಕಿದ್ದಾರೆ, ಒಂದು ವಾಹನಕ್ಕೆ ಬೆಂಕಿಯನ್ನ ಹಚ್ಚುವಂತಹ ಕೆಲಸವನ್ನ ಮಾಡಿದ್ದಾರೆ. 2 ವೆಹಿಕಲ್ ನಲ್ಲಿ ಆಗಮಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ. ಮೊದಲಿಗೆ ಆಕ್ಟಿವಾದಲ್ಲಿ ಬರ್ತಾರೆ 3 ಜನ ಯುವಕರ ತಂಡ, ದುಷ್ಕರ್ಮಿಗಳ ತಂಡ. ಅದಾದ ನಂತರ ಅವರ ಹಿಂದೆನೆ ಬೈಕ್ ನಲ್ಲಿ ಮತ್ತಿಬ್ಬರ ಎಂಟ್ರಿ ಆಗುತ್ತೆ. ಒಟ್ಟು 5 ಜನ ದುಷ್ಕರ್ಮಿಗಳಿಂದ ಇಂಥದ್ದೊಂದು ಕೃತ್ಯ ನಡೆದಿರೋದು. ಗದಗದ ಪಂಚಾಕ್ಷರಿ ನಗರದಲ್ಲಿರುವಂತಹ ಪ್ರಕಾಶ್ ನಿಡಗುಂದಿ ಅವರ ಮನೆಗೆ ನುಗ್ಗಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಪ್ರಶ್ನೆ ಮಾಡಿದಂತಹ ಮಹಿಳೆಯ ಸೀರೆಯನ್ನ ಎಳೆದು ಅಸಭ್ಯವಾಗಿ ವರ್ತನೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಈಗ ನೀವು ಗಮನಿಸ್ತಾ ಇರೋದು ಆರೋಪಿಗಳು ಎಂಟರಾದಂತಹ ಸಿಸಿಟಿವಿ ಫುಟೇಜ್. ಹಾಗಾದ್ರೆ ಆರೋಪಿಗಳು ಈ ರೀತಿ ಸ್ಕೂಟಿ ಹಾಗೆ ಬೈಕ್ ನಲ್ಲಿ ಬಂದಂತಹ ಆರೋಪಿಗಳು ಮಾಡಿದ್ದೇನು? ಆ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಮೊದಲನೇದಾಗಿ ಒಂದು ವಾಹನಕ್ಕೆ ಬೆಂಕಿಯನ್ನ ಹಚ್ಚುತ್ತಾರೆ. ಅದರ ಪರಿಣಾಮ ಆ ಜೀಪ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಕೇವಲ ವಾಹನಕ್ಕೆ ಬೆಂಕಿ ಹಚ್ಚಿದ್ ಮಾತ್ರ ಅಲ್ಲ, ಮನೆಯ ಒಳಭಾಗಕ್ಕೆ ನುಗ್ಗಿ ಮನೆಯ ಒಳಭಾಗದಲ್ಲೂ ಕೂಡ ಸಾಕಷ್ಟು ದಾಂಧಲಿಯನ್ನ ಮಾಡಿದೆ ಈ ಕಿಡಿಗೇಡಿಗಳ ಒಂದು ಗುಂಪು, 5 ಜನರ ಗುಂಪು. ಆ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಮನೆಯ ಒಳಗೆ ದಾಂಧಲೆ ಮಾಡಿದ್ದಾರೆ, ವಾಹನಕ್ಕೆ ಬೆಂಕಿ ಹಚ್ಚಿದ್ದಾರೆ. ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಕೃತ್ಯ ನಡೆದಿರೋದು? ಜೊತೆಗೆ ಈಗ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಏನಾದ್ರೂ ಪೊಲೀಸರಿಂದ ಆಗಿದ್ಯಾ, ಹೇಗೆ? ಹೌದು ವಿದ್ಯಾ, ಏನು ಗದಗ ನಗರದ ಪಂಚಾಕ್ಷರಿ ನಗರದಲ್ಲಿ ಇರ್ತಕ್ಕಂಥ ಈ ಪ್ರಕಾಶ್ ನಿಡಗುಂದಿ ಅಂತ ಅನ್ನುವಂತ ಅವರ ಮನೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತ. ಪ್ರಮುಖವಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸುಮಾರು 5 ಜನ ದುಷ್ಕರ್ಮಿಗಳು ಬಂದು ಮನೆಗೆ ಏಕಾಏಕಿ ನುಗ್ಗಿ ಮನೆಯಲ್ಲಿ ಇರ್ತಕ್ಕಂಥ ಪೀಠೋಪಕರಣಗಳು, ಟಿವಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಇವುಗಳನ್ನೆಲ್ಲ ಧ್ವಂಸಗೊಳಿಸ್ತಾರೆ. ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಇಟ್ಟಿಗೆಗಳನ್ನ ಮುಖಾಂತರ ಮನೆಗೆ ಸಿಕ್ಕಲ್ಲೇ ಇಟ್ಟಿಗೆಗಳಿಂದ ಹಲ್ಲೆ ಮಾಡಿ ಸಾಕಷ್ಟು ಒಂದ್ ರೀತಿ ಅಮಾನವೀಯದ ರೀತಿಯಲ್ಲಿ ನಡೆದುಕೊಳ್ತಾರೆ. ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೂ ಕೂಡ ಸಾಕಷ್ಟು ಬೆದರಿಕೆ ಹಾಕ್ತಾರೆ. ನಿಮ್ಮ ಪತಿಯಲ್ಲಿದ್ದಾನೆ, ಅವ ಸಿಕ್ಕರೆ ಅವನ್ನ ಮುಗಿಸ್ತೀವಿ, ಅವ್ನ ಕೊಲೆ ಮಾಡ್ತೀವಿ ಅನ್ನುವಂತ ಧಮಕಿ ಹಾಕ್ತಾರೆ ಅನ್ನುವಂತ ಆರೋಪವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಏನು ಪ್ರಕಾಶ್ ನಿಡಗುಂದಿ ಏನಿದ್ದಾರೆ, ಇವರು ಮನೆಯಲ್ಲಿ ಇರ್ಲಿಲ್ಲ. ಆದ್ರೆ ಇವರ ಮನೆಯಲ್ಲಿ ಇರ್ತಕ್ಕಂಥ ತಂದೆ ಮತ್ತೆ ಅವರ ಹೆಂಡತಿ ಮೇಲೆ ಮತ್ತೆ ಮಕ್ಕಳ ಮೇಲೆ ಈ ರೀತಿಯಾದಂತ ಅಮಾನವೀಯ ದುಷ್ಕೃತ್ಯ ಮಾಡಿದ್ದಾರೆ ಅಂತ ಆರೋಪ ಮಾಡಿರುವಂತದ್ದು. ಪ್ರಮುಖವಾಗಿ ಏನು ಅಂತಂದ್ರೆ, ಏನು ಪ್ರಕಾಶ್ ನಿಡಗುಂದಿ ಏನಂತಿದ್ದಾರೆ, ಇವರು ಏನು ಮಿಲಿಂದ್ ಕಾಳೆ ಮತ್ತೆ ನಾಗರಾಜ್ ಕಾಳೆ ಅವರ ಮೇಲೆ ಇವರು ಕುಟುಂಬಸ್ಥರು ಆರೋಪ ಮಾಡಿರುವಂತದ್ದು. ಇವರೇ ಏನಾದ್ರು ಈ ರೀತಿ ದುಷ್ಕೃತ್ಯ ಮಾಡೋದಕ್ಕೆ ಪ್ರೇರೇಪಣೆ ಮಾಡಿರ್ಬೋದು, ಪ್ರಚೋದನೆ ಕೊಟ್ಟಿರ್ಬೋದು, ಗುಂಡಾಗಿರಿ ಮಾಡೋದಕ್ಕೆ ಸುಪಾರಿ ಕೊಟ್ಟಿರ್ಬೋದು ಅಂತ ಅವರ ಕುಟುಂಬಸ್ಥರು ಆರೋಪ ಮಾಡಿರುವಂತದ್ದು. ಪ್ರಮುಖವಾಗಿ ನಿನ್ನೆ ಕೂಡ ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಸುಮಾರು 11 ಜನರ ಮೇಲೆ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಅಂದ್ರೆ ಏನು ಮಿಲಿಂದ್ ಕಾಳೆ ಅನ್ನೋರ ಏನಿದ್ದಾರೆ ಅವರು ಆರೋಪಿತರು, ಅವ್ರ ಮನೆ ಮೇಲೆನೆ ಸುಮಾರು 11 ಜನರು ಬಂದು ಅಲ್ಲಿ ಅವ್ರ ಮೇಲೆ ದಾಳಿ ಮಾಡಿ ಸುಮಾರು ಮನೆ ಮುಂದೆ ನಿಲ್ಸಿರ್ತಕ್ಕಂಥ ಬೈಕ್ಗಳಾಗಿರ್ಬೋದು, JCB, ಈ ರೀತಿ ಏನೇನು
ವಾಹನಗಳಿದೆ ಅವುಗಳನ್ನ ಜಖಂಗೊಳಿಸಿದ್ದಾರೆ ಅನ್ನುವಂತ ಆ ಪ್ರಕರಣದ ಹಿನ್ನೆಲೆ ಸುಮಾರು 11 ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು. ಅದಾದ ನಂತರ ಈ ಒಂದು ಪ್ರಕಾಶ್ ನಿಡಗುಂದಿ ಅವರ ಮನೆ ಮೇಲೆ ದಾಳಿ ಮಾಡಿ ಅಂದ್ರೆ ಅವ್ರ ಮನೆಯಲ್ಲಿ ಈ ರೀತಿಯಾದಂತ ದುಷ್ಕೃತ್ಯ ಮೆರೆಯುವಂಥದ್ದು, ಜೊತೆಗೆ ಅವರ ಏನು ಕಾರು ಕೂಡ ಇವರು ಏನು ಬೆಂಕಿ ಹಚ್ಚಿ ಈ ರೀತಿ ದುಷ್ಕೃತ್ಯ ಮೆರೆದಂತ ಆರೋಪ ಮಾಡಿದ್ದಾರೆ. ಈಗಾಗಲೇ ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸುಮಾರು 3 ಜನರನ್ನ ಈಗಾಗಲೇ ಬಂಧನ ಮಾಡಿರುವಂತದ್ದು. ಹೀಗಾಗಿ ಪೊಲೀಸರು 2 ಕಡೆಯಿಂದ ತನಿಖೆ ಮಾಡ್ತಾ ಇದ್ದಾರೆ ಯಾವ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಅನ್ನುವಂಥದ್ದು. ಪ್ರಮುಖವಾಗಿ ಅಂತಂದ್ರೆ ರಿಯಲ್ ಎಸ್ಟೇಟ್ ದಂಧೆ ಈ ಗದಗಿನಲ್ಲಿ ಸಾಕಷ್ಟು ಮನೆ ಮಾಡಿರುವಂತದ್ದು. ಹೀಗಾಗಿ ಏನು ವಿಂಡ್ ಫ್ಯಾನ್ ಇದೆ, ಈ ವಿಂಡ್ ಫ್ಯಾನ್ ಕಂಪನಿಗೆ ಒಂದು ಜಮೀನು ಮಾರಾಟದ ಹಿನ್ನೆಲೆಯಲ್ಲಿ ಒಂದು ಗಲಾಟೆ ನಡೆದಿದೆ ಅನ್ನೋ ಅಂತ ಮಾತು ಕೇಳಿ ಬರ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.